ಮಾಜಿ ಸಿಎಂ ಯಡಿಯೂರಪ್ಪ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದರು. ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ಜೈಲಿನಿಂದ ಬಿಡುಗಡೆಯಾದ ಬಳಿಕ ಯಡಿಯೂರಪ್ಪ ಮೊದಲ ಬಾರಿಗೆ ಮಠಕ್ಕೆ ಬಂದಿದ್ದರಿಂದ ಕಾರ್ಯಕರ್ತರು ಭರ್ಜರಿ ಸ್ವಾಗತ ಕೋರಿದರು. ವೋಲ್ವೋ ಬಸ್ನಲ್ಲಿ ಬಂದ ಯಡಿಯೂರಪ್ಪಗೆ ಬೊಮ್ಮಾಯಿ, ರೇಣುಕಾಚಾರ್ಯ, ಕರಡಿ ಸಂಗಣ್ಣ ಸೇರಿದಂತೆ ಹಲವರು ಸಾಥ್ ನೀಡಿದರು. ಬಳಿಕ ಮಾತನಾಡಿದ ಯಡಿಯೂರಪ್ಪ, ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಲ್ಲಿ ಒಂದು ರೀತಿ ವಿರೋಧ ಪಕ್ಷಗಳು ಯಶಸ್ವಿಯಾಗಿವೆ. ಹಾಗಂತ ನಾನು ಯಾವ ಪಕ್ಷದವರ ಬಗ್ಗೆಯೂ ಟೀಕೆ ಮಾಡೋದಿಲ್ಲ. ಎಲ್ಲವನ್ನ ಜನರೇ ನೋಡಿಕೊಳ್ತಾರೆ ಅಂದರು. ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಬೆಳೆದು ನನ್ನ ಕಾಲ ಮೇಲೆ ನಿಂತು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತೇನೆ ಅನ್ನೋ ರೀತಿಯಲ್ಲಿ ಈ ಶಿಕ್ಷಣವನ್ನು ಪಡೆದು ನಮ್ಮ ಸಿದ್ಧಗಂಗಾ ಶ್ರೀಗಳವರ ನಾನೇನು ಬಹಳ ವೇಗದಲ್ಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ದಾಪುಗಾಲು ಹಾಕೊಂಡು ಮುಂದೆ ಹೋಗ್ತಾ ಇದ್ದೆ. ಸೊ ಇದು ಸಹ ಕೆಲವರಿಗೆ ಸಹಿಸೋಕ್ಕಾಗಲಿಲ್ಲ. ಬಹುಶಃ ಇದೇ ವೇಗದಲ್ಲಿ ಯಡಿಯೂರಪ್ಪ ಮುಂದೆ ಹೆಜ್ಜೆ ಇಟ್ಟರೆ ನಮಗೆ ಬೇರೆ ಅವಕಾಶಗಳು ಸಿಗೋದಿಲ್ಲ ಅಂಥೇಳಿ ಎಲ್ಲ ಪಕ್ಷದವರು ಚಿಂತನೆ ಮಾಡಿದ್ರೇನೋ ಗೊತ್ತಿಲ್ಲ. ಒಂದು ರೀತಿ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಪ್ರಯತ್ನ ಮಾಡೋದರಲ್ಲಿ ಒಂದು ರೀತಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ನಾನಿವತ್ತು ನಿರ್ಧಾರ ಮಾಡಿದ್ದೇನೆ, ಯಾವ ಕಾರಣಕ್ಕೂ ಪ್ರತಿಪಕ್ಷದವ್ರನ್ನ ಅವರಿದಕ್ಕೆ ಕಾರಣ ಅಂತೇಳಿ ಟೀಕೆ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ದೇನೆ. ಯಾಕೆಂದರೆ ಅವರಿಗೆ ನನ್ನನ್ನು ಹಿನ್ನಡೆ ಮಾಡೋದ್ರಿಂದ, ಈ ರೀತಿ ನನ್ನನ್ನು ಸಂಕಷ್ಟಕ್ಕೆ ಸಿಕ್ಕಿಸೋದ್ರಿಂದ ಅವ್ರಿಗೆ ಸಮಾಧಾನ ತೃಪ್ತಿ ಸಿಗೋದಾದರೆ ರಾಜ್ಯದ ಜನ ಇದ್ರ ಬಗ್ಗೆ ಯೋಚನೆ ಮಾಡಬೇಕು.